ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಸಮೀಪದ ರೇಖಲಗೆರೆ ಅಮೃತ್ ಮಹಲ್ ಕಾವಲಿನಲ್ಲಿ ರಾಜಯೋಗ ವಿದ್ಯಾಶ್ರಮದ ಆಶ್ರಮ ಉದ್ಘಾಟನೆ ಹಾಗೂ ಧಾರ್ಮಿಕ ಸಭಾ ಲೋಕಾರ್ಪಣೆ ಕಾರ್ಯಕ್ರಮ ಭಕ್ತಿಭಾವದಿಂದ ನಡೆಯಿತು. ಕಾರ್ಯಕ್ರಮವನ್ನು ದೇನಾ ಭಗತ್ ಗುರೂಜಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಈ ವೇಳೆ ಮಾತನಾಡಿದ ದೇನಾ ಭಗತ್ ಗುರೂಜಿ, ಸತ್ಕಾರ್ಯಗಳನ್ನು ಮಾಡುವ ಮೂಲಕ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಅಮೃತ್ ಮಹಲ್ ಕಾವಲಿನಲ್ಲಿ ಪ್ರತಿಷ್ಠಾಪಿಸಲಾದ ಅಮೃತೇಶ್ವರ ಲಿಂಗದ ದರ್ಶನದಿಂದ ಸರ್ವರಿಗೂ ಆಯುಷ್ಯ, ಆರೋಗ್ಯ ಹಾಗೂ ಶಾಂತಿ ಲಭಿಸಲಿ ಎಂದು ಆಶಿಸಿದ್ದಾರೆ. ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮಾತನಾಡಿ, ರಾಜಯೋಗ ವಿದ್ಯಾಶ್ರಮವು ಕೋಟಿ ವೃಕ್ಷ ಅಭಿಯಾನ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸುತ್ತದೆ. ಉತ್ತಮ ಕಾರ್ಯಗಳ ಸಂದರ್ಭಗಳಲ್ಲಿ ಅಪಪ್ರಚಾರಗಳು ಸಹಜವಾಗಿದ್ದು, ಸಾರ್ವಜನಿಕರು ಅದಕ್ಕೆ ಕಿವಿಗೊಡದೆ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಕೈಜೋಡಿಸಬೇಕು ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಆಶ್ರಮಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಸಮಾಜ ಸೇವಕರು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಶಿವ ಶಿವ ಶಂಭೋರಾಜ್ಞಾಯ ಪರೇಶ್ವರ ಅಂತ ಹೇಳಿ ನಾವು ನಾಮಕರಣ ಮಾಡಿದ್ದೀವಿ. ಯಾಕೆಂದ್ರೆ ಇದು ಅಮೃತ ಮಹಲ್ ಕಾವಲು, ಅಮೃತದಿಂದ ನಿರ್ಮಾಣವಾಗಿರುವಂತಹ, ಅಂದ್ರೆ ರಸದಿಂದ, ಅಮೃತ ರಸದಿಂದ ನಿರ್ಮಾಣ ಆಗಿರುವಂತಹ ಅದು ವಿಷ, ಪಾದರಸ, ಅದನ್ನ ಅಮೃತವಾಗಿ ಪರಿವರ್ತನೆ ಮಾಡಿ, ಅಂದ್ರೆ ಸಮಾಜದಲ್ಲಿರುವಂತಹ ಕತ್ತಲನ್ನ ಬೆಳಕಾಗಿ ಪರಿವರ್ತನೆ ಮಾಡುವಂತಹ ಅಮೃತೇಶ್ವರ ಪಾದಸಲಿಂಗ ಅಂತ ಹೇಳಿ ಬಹಳ ಅದ್ಭುತವಾದಂತ ಒಂದು ಅರ್ಥದ ಸಂಕೇತವಾಗಿ ಅಮೃತೇಶ್ವರ ಅಂತ ಹೇಳಿ ನಾಮಕರಣ ಮಾಡಿದ್ವಿ. ಅದಕ್ಕೆ ನಾವೆಲ್ಲರೂ ಆ ದರ್ಶನ ಮಾಡಿ ಆಶೀರ್ವಾದವನ್ನ ತಗೊಂಡಿದ್ದೀರ. ಭಗವಂತ ನಿಮಗೆ ಎಲ್ರಿಗೂ ಆರೋಗ್ಯವನ್ನು ಕೊಡ್ಲಿ. ನಾನು ಮಾಡಿದ ಇಷ್ಟೆಲ್ಲ ಹೊಗಳತ ನನಗೆ ಮುಜುಗರ ಆಗ್ತಾ ಇದೆ. ನಾನೇನು ಮಾಡೇ ಇಲ್ಲ. ನನ್ನ ಇನ್ನು ಒಂದು ಹೆಜ್ಜೆ ಅಂಬೆಗಾಲಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ಈ ಅಂಬೆಗಾಲಲ್ಲಿ ನಾನೇ ಸುಮಾರು ಸಲ ತೊಡುತ್ತಾ ಇದ್ದೀನಿ, ಒಂದು ಸ್ವಲ್ಪ ನಾನೇ ಮುಗಿಸ್ತಾ ಇದ್ದೀನಿ, ನಾನೇ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀನಿ, ಓಡೋಗ್ತಾ ಇದ್ದೀನಿ, ಬೀಳ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ನೀವೆಲ್ಲ ನನ್ನ ತಪ್ಪುಗಳನ್ನಾಗ್ಲಿ ಅಥವಾ ನನ್ನನ್ನು ಇದನ್ನಾಗ್ಲಿ ನೀವು ನೋಡ್ತಾ ಸಹಿಸ್ಕೊಂಡಿದ್ದೀರ. ಅದಕ್ಕೆ ನಾನು ಬಹಳ ಚಿರುಣಾಗಿರ್ತೀನಿ. ಏಕೆಂತ ಹೇಳಿದ್ರೆ ಈ ಸಮಾಜದಲ್ಲಿ ವಿರುದ್ಧವಾದಂತಹ ನಡೆ ನಮ್ದು. ಸಾಧು ಸಂತರ ನಡೆ ಅಂತ ಹೇಳಿದ್ರೆ ಸಮಾಜಕ್ಕೆ ವಿರುದ್ಧ, ಎಲ್ಲ ಪೂರ್ವಕ ಅಲ್ಲ, ಸಮಾಜದ ವಿರುದ್ಧ ನಡೆ ಸಾಧು ಸಂತರದ್ದು. ಯಾಕೆಂದ್ರೆ ಸಮಾಜ ಅವರದೇ ಆದಂತಹ ಕುಟುಂಬ ಅಥವಾ ಅವ್ರ ಜೀವನಕ್ಕೆ ಉಪಯೋಗವಾಗುವಂತಹ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ರೆ, ನಾವು ಸಮಾಜದ ಕಡೆ ನಮ್ಮನ್ನು ನಾವು ಸುಟ್ಕೊಂಡು ಬೆಳಕು ಹೇಗೆ ಕೊಡ್ತಾರೋ ಒಂದು ಮೇಣದ ಬತ್ತಿ ದೀಪ, ಹಾಗೆ ಸಮಾಜದ ವಿರುದ್ಧ ಕಾರ್ಯಕ್ರಮಗಳು ಕೆಲವರಿಗೆ ಅದು ಪೂರಕವಾಗಿರುತ್ತೆ, ಇನ್ನು ಕೆಲವರಿಗೆ ಅದನ್ನ ಮಾತಾರಕವಾಗಿರುತ್ತೆ. ಹೇಗೆ ಅರ್ಥ ಮಾಡ್ಕೊಳ್ತಾರೆ ಹಾಗೆ. ಆದ್ರೆ ಸಾಧು ಸಂತರ ಉದ್ದೇಶ ಕೊನೆಗೆ ಸಮಾಜ ಕಲ್ಯಾಣಾರ್ಥಕವಾಗಿನೇ ಆಗುವಂತದ್ದು. ಎಲ್ಲ ಲೋಕ ಉದ್ಧಾರ ಆಗುವಂತಹ ಕೆಲಸನೇ, ಸಮಾಜಕ್ಕೆ ಪೂರಕವಾದಂತ ಕೆಲಸ ಮಾಡುವಂತಹ ದಿನಗಳ ಕಾಲದಲ್ಲಿ ತಾಳ್ಮೆಯಿಂದ ಕಾದ್ರೆ ಮಾತ್ರ ಅರ್ಥ ಆಗುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋ ಸಮಯ ಆಗಿದೆ. ಕಾರಣಾಂತರ ನಾನು ಈ ಜನನ ಸೇರಿಸುವಂತ ಕಾರ್ಯಕ್ಕೆ ನಾನು ಹೋಗ್ಲಿಲ್ಲ. ಯಾಕೆಂತ ಹೇಳಿದ್ರೆ, ಎಷ್ಟು ಸುಂದರವಾದಂತಹ ಶರೀರದ ರಚನೆ, ಹೊರಗಿನ ದೇಹ ಅಷ್ಟೇ ಅಲ್ಲ, ಒಳಾಂಗಗಳು ಎಂಥ ಅದ್ಭುತ, ಜೊತೆಗೆ ಮನಸ್ಸು, ಬುದ್ಧಿ, ಭಾವ, ಸೊ ಇಷ್ಟೆಲ್ಲ ಅದ್ಭುತವಾದಂಥ ಮಾನವ ಶ್ರೇಷ್ಠ. ಇದಕ್ಕೆ ತಕ್ಕಂತೆ ಇರಬೇಕಲ್ವ ಮನುಷ್ಯ. ತುಪ್ಪ ಬಹಳ ಒಳ್ಳೆಯದು, ಬಟ್ಟೆ ತೊಳಿಲಿಕ್ಕೆ ಉಪಯೋಗಿಸಿದ್ರೆ ಅಲ್ವಾ. ಬಟ್ಟೆ ತೊಳಿಲಿಕ್ಕೆ ಬೇರೆ ಇದೆ, ತುಪ್ಪ ನಮ್ಮ ಆರೋಗ್ಯ ವರ್ಧನೆಗೆ, ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು. ಹಾಗೇನೆ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಲ್ವಾ. ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ಮೇತತ್ ಪಶುಭಿರ್ನರಾಣಾಂ ಧರ್ಮೋ. ವೇದಿಕೆ ಮೇಲಿರುವ ಗಣ್ಯರು, ಪೂಜ್ಯರಾದಿಯಾಗಿ ಎಲ್ಲರೂ ಜ್ಯೋತಿಯನ್ನು ಬೆಳಗುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸೇವಾ ಕೃಷ್ಣ ಆಶ್ರಮದ ಉದ್ಘಾಟನೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಲೋಕಾರ್ಪಣೆಯ
ಈ ಪವಿತ್ರ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಟ್ರಸ್ಟ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀ 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 ದೇನಾ ಭಗತ್ ಗುರುಜಿಯವರನ್ನು ಟ್ರಸ್ಟ್ನ ಬಗ್ಗೆ ಸಂಸ್ಥಾಪಕರ ಬಗ್ಗೆ ಪರಿಚಯವನ್ನು ಮಾಡಿದ್ದಾರೆ. ನಿಗದಿಯಂತೆ ಆಶ್ರಮ ಸಕಾಲದಲ್ಲಿ ಮಹಾತ್ಮರ ಸಾನ್ನಿಧ್ಯದಲ್ಲಿ ವೈದಿಕ ವಿಧಿವಿಧಾನಗಳೊಂದಿಗೆ ಉದ್ಘಾಟನೆಗೊಂಡಿದೆ. ಮಾನವ ಜನ್ಮ ಬಹಳ ದೊಡ್ಡದು. ಮಾನವ ಜನ್ಮ ಶ್ರೇಷ್ಠ. ಎಷ್ಟು ಜೀವರಾಶಿಗಳಿವೆ, ಅಸಂಖ್ಯಾತ ಜೀವರಾಶಿಗಳು, ಎಣಿಸ್ಲಿಕ್ಕೆ ಬರೋದಿಲ್ಲ. ಒಬ್ಬರು ಹೇಳಿದ್ರು 84 ಲಕ್ಷ ಅಂತ. ಇಂಥ ಜೀವರಾಶಿಗಳಲ್ಲಿ ಮನುಷ್ಯ ಬಹಳ ಶ್ರೇಷ್ಠ. ಯಾಕೆಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ನಾವು ಮನುಷ್ಯರು ಮಾತಾಡ್ತೇವೆ ನೋಡಿ, ಎಷ್ಟು ಭಾಷೆಗಳನ್ನು ಮಾತಾಡ್ತೇವೆ, ಯಾವ ಯಾವ ಧ್ವನಿಯಲ್ಲಿ ಮಾತಾಡ್ತೇವೆ, ಯಾವ ಯಾವ ಭಾವದಲ್ಲಿ ಮಾತಾಡ್ತೇವೆ. ಪದ್ಯ, ಗದ್ಯ, ಚಂಪು, ಯಾವುದಾದ್ರೂ ಜೀವರಾಶಿ ಮನುಷ್ಯರನ್ನು ಬಿಟ್ಟು ಹಿಂಗೆ ಮಾತಾಡ್ತದ? ಹಕ್ಕಿ, ಬೇರೆ ಪ್ರಾಣಿಗಳು ಕಿರ್ಚಬಹುದು, ಒದರಾಡಬಹುದು, ಏನೋ ಅಲ್ಪ ಸ್ವಲ್ಪ ಧ್ವನಿ ಮಾಡಬಹುದು. ಮನುಷ್ಯನ ತರ ಯಾವ್ದಾದ್ರೂ ಜೀವರಾಶಿ ಮಾತಾಡ್ತದ? ಮನುಷ್ಯ ನೋಡಿ ಬೇಕಾದ್ರೆ ಬೆಕ್ಕಿನಂಗು ಮೇವು ಅಂತೇವೆ, ನಾಯಿ ಹೆಂಗೆ ಬೌ ಬೌನು ಅಂತೇವೆ, ಎಲ್ಲಾನು ಅನುಕರಣೆ ಮಾಡ್ತೇವೆ. ಬೇರೆ ಯಾವ ಮಾಡ್ತಾ ಇದ್ದಾನೆ ಅಂದ್ರೆ ಆತ ನೈತಿಕವಾಗಿ ನಮ್ಮ ಜೊತೆಗೆ ನಿಲ್ಲುವ ಸ್ಥಾನವನ್ನ ಕಳ್ಕೊಂಡ. ಆತ ನೈತಿಕವಾಗಿ ಕುಸ್ತಿದ್ದಾನೆ. ಕೊನೆಯ ಅಸ್ತ್ರವಾಗಿ ಆತ ಅಪಪ್ರಚಾರವನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ರಾಜಯೋಗ ಆಶ್ರಮ ಕೋಟಿ ವೃಕ್ಷ ಅಭಿಯಾನದ ಬಗ್ಗೆ ಈಗಾಗಲೇ ಆ ಪ್ರಯತ್ನಗಳು ಇರ್ತವೆ. ಬಹಳಷ್ಟು ಜನ ಬರಬೇಕು ಅಂದಾಗ, ನೀನ್ ಅಲ್ಲಿ ಯಾಕೆ ಹೋಗ್ತೀಯ, ಅದು ಬೇರೆ ಇದೆ, ಅಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಹೇಳಿ ಅಪಪ್ರಚಾರ ಮಾಡುವಂಥದ್ದು. ಹಾಗಾಗಿ ನಾನು ಪ್ರಾರಂಭದಲ್ಲೇ ಹೇಳಿದೆ, ಇಲ್ಲಿ ಸಂಖ್ಯೆ ಎಷ್ಟು ಇದೆ ಅನ್ನೋದು ಮುಖ್ಯವೇ ಅಲ್ಲ. ಮುಂದೆ ಒಂದು ದಿನ ಲಕ್ಷ ಲಕ್ಷ ಸಂಖ್ಯೆ ನಾವು ಆಹ್ವಾನ ಮಾಡದೆ ಪ್ರತಿನಿತ್ಯ ಇಲ್ಲಿ ಬರುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ನನಗೆ ಆ ವಿಶ್ವಾಸ ಇದೆ. ದೇನಾ ಭಗತ್ ಮಹಾರಾಜರು ಪ್ರಾರಂಭದ ದಿನದಿಂದ ಇದಕ್ಕಾಗಿ ಅವರು ಎಷ್ಟು ಬೆವರನ್ನ ಚೆಲ್ಲಿದ್ದಾರೆ, ಎಷ್ಟು ತಮ್ಮ ತಾಳ್ಮೆಯನ್ನ ಪರೀಕ್ಷೆಗೆ ಒಡ್ಡಿದ್ದಾರೆ, ಎಷ್ಟು ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವು ಹಚ್ಚಿದ ಒಂದು ಸಸಿ ಓಂ ಶಿವ ಶಿವ ಶಂಭೋ ರಾಜ್ಞಾಯ ವೈವಸ್ವರಾಮನ್ವಂತರೆ ಕಲಿಯುಗೆ ಪ್ರಥಮ ಭಾಗೆ ಜಂಬೋದ್ವೀಪೆ ಭರತವರ್ಷೆ ಕರ್ನಾಟಕ ದೇಶೆ ವ್ಯಾವಹಾರಿಕ ಚಾಲೋ ದಯವಿಟ್ಟು ದೇವ್ರ ಮಧ್ಯದಲ್ಲಿ ದೇವ್ರು ಕಾಣಿಸ್ಬೇಕು. ಶುಭ ದಿವಸ ಪ್ರತಿಷ್ಠಾಪನಾ ಪೂರ್ವಕೇನ ಮಹಾಪೂರ್ಣಾವತಿ ಪೂಜಾ ಕರಿಷ್ಯಮಾಣಸ್ಯ ಅಸ್ಯ ಗುರುದೇವತಾ तेन भगवद्गुरुजी नामधेयस्य नाना गोत्रोद्भवस्य क्षेम स्थैर्य धैर्य वीर्य विजय अभय आयोः आरोग्य भाग्य ऐश्वर्याभिवृद्धिरस्तु मनोभाग्यत बलसिद्धिरस्तु हरः उमावती देवताभ्यो नमो नमः। ओम पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय